श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अथ कृष्णयजुर्वेदीयां श्वेताश्वतरोपनिषत् तत्र प्रथमोऽध्यायः। ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಮೊದಲನೆಯ ಅಧ್ಯಾಯ, ಅದರಲ್ಲಿ ಉಪೋದ್ಘಾತವನ್ನು ನಾವು ವಿಚಾರ ಮಾಡ್ತಾ ಇದ್ದೇವೆ. ವಿಸ್ತಾರವಾದ ಉಪೋದ್ಘಾತ. ಇದರಲ್ಲಿ ಏನು ಸಿದ್ಧಾಂತವನ್ನು ಹೇಳಿದೆಯೋ ಅದಕ್ಕೆ ಪೂರಕವಾಗಿ ಪ್ರಮಾಣ ವಾಕ್ಯಗಳ ಹೊಳೆಯನ್ನೇ ಹರಿಸಿಬಿಟ್ಟಿದ್ದಾರೆ ಸೂರ್ಯಮಳೆಯಲ್ಲಿ. ಹೀಗಾಗಿ ಪ್ರಕೃತ ನಾವು ಯಾವ ವಿಷಯಕ್ಕೆ ಬಂದಿದ್ದೇವೆ ಅಂದರೆ, ಪ್ರತ್ಯಕ್ಷವಾಗಿ ನಾವು ಏನನ್ನು ಕಾಣ್ತೇವೆ ಅದು ಯಾವುದೂ ಕೂಡ ಸತ್ಯ ಅಂತ ಆಗೋದಿಲ್ಲ. ಯಾಕೆ ಅಂದರೆ, ಈ ಬೆಳ್ಳಿಯಾಗಿ ತೋರ್ತಾ ಇರತಕ್ಕಂಥ ವಸ್ತು ಸತ್ಯವಾಗಿರುವಂತೆ ತೋರುತ್ತದೆ, ಆದರೆ ಸತ್ಯವಲ್ಲ. ಮತ್ತು ಅದು ತೋರುವಾಗ ಏನಾಗಿ ತೋರುತ್ತೆ? ವಾಸ್ತವವಾಗಿ ಇರುವಂತೆಯೇ ಯಥಾವತ್ತಾಗಿ ತೋರಿಸುತ್ತೆ. ಏನಂತ? ಕಪ್ಪೆ ಚಿಪ್ಪು ಅಲ್ಲ ಇರುವಂತೆ ಯಾರಿಗೂ ಗೊತ್ತಾಗೋದಿಲ್ಲ, ಬೆಳ್ಳಿ ಅಂತ ಹೇಳೋದು. ಆದರೆ ಒಂದು ಸಾರಿ ಜ್ಞಾನವಾದ ಬಳಿಕ ಯಾವುದರ ಜ್ಞಾನವಾಯಿತು? ಕಪ್ಪೆ ಚಿಪ್ಪಿನ ಜ್ಞಾನವಾಯಿತು. ಕಪ್ಪೆಯ ಚಿಪ್ಪಿನ ಜ್ಞಾನವಾದ ತಕ್ಷಣ ಏನಾಗುತ್ತೆ? ಆ ಬೆಳ್ಳಿಯ ಜ್ಞಾನ ಅಂತ ಏನಿತ್ತೋ ಅದು ಹೊರಟು ಹೋಗ್ಬಿಡುತ್ತೆ. ಹೊರಟು ಹೋದಿದ್ಯಾವುದು? ಬೆಳ್ಳಿಯ ಜ್ಞಾನ ಅಂತ ಹೇಳಿದರೂ ಕೂಡ ಅದು ಬೆಳ್ಳಿಯ ವಿಷಯದಲ್ಲಿ, ಕಪ್ಪೆಯ ಚಿಪ್ಪಿನ ವಿಷಯದಲ್ಲಿ ಇದ್ದ ಅಜ್ಞಾನ. ಅದು ನಿಜವಾಗಿ ಬೆಳ್ಳಿಯ ಜ್ಞಾನ ಅಂತ ನಾವೇನು ತಿಳಿದಿದ್ವಿ, ಅದು ಬೆಳ್ಳಿಯ ಜ್ಞಾನ ಅಲ್ಲ. ಕಪ್ಪೆಯ ಚಿಪ್ಪಿನ ಬಗೆಗೆ ನಮಗೆ ಇದ್ದ ಅಜ್ಞಾನ. ಕಪ್ಪೆಯ ಚಿಪ್ಪಿನ ಯಥಾರ್ಥ ಜ್ಞಾನವಾಯಿತು, ಹೋಯ್ತದು ಬೆಳ್ಳಿಯ. ಮತ್ತೆ ಇದು ಒಂದು ವಿಚಾರ. ಮತ್ತೆ ಇನ್ನೊಂದು, ಈ ಪ್ರಪಂಚ ತೋರ್ತಾ ಇದೆಯಲ್ಲ ದ್ವೈತಾತ್ಮಕವಾಗಿ, ಇವಕ್ಕೂ ಮತ್ತೆ ಈ ಒಂದು ಪರಮಾತ್ಮನಿಗೂ ಕೂಡ ಒಂದಕ್ಕೊಂದು ಅಧ್ಯಾಸವಾಗಿ ಅವಿದ್ಯೆಯಿಂದ ಈ ಪ್ರಪಂಚ ತೋರ್ತಾ ಇದೆ, ಪರಮಾತ್ಮನಲ್ಲಿ ಅಧ್ಯಸ್ಥವಾಗಿದೆ ಇವೆಲ್ಲವೂ ಕೂಡ ಅಂತ ಹೇಳಿದ್ರಲ್ಲ ನೀವು. ಅಧ್ಯಾಸದ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಸ್ವಲ್ಪವೂ ಕೂಡ ಸಾದೃಶ್ಯ ಅಂತಕ್ಕಂಥದ್ದು ಇಲ್ಲ. ಎರಡನೇ ವಿಚಾರ. ಮತ್ತೆ ಮೂರನೆಯ ವಿಚಾರ, ಈ ಒಂದು ಜ್ಞಾನ ಅಂತ ಏನು ಹೇಳ್ತಾ ಇದೆ, ಅದಕ್ಕೆ ಯಾವ ಕ್ರಿಯೆಯ ಒಂದು ಸಂಪರ್ಕವಾಗಲಿ ಅಪೇಕ್ಷೆಯಾಗಲಿ ಬೇಕಿಲ್ಲ. ಜ್ಞಾನವು ಸ್ವತಂತ್ರವಾಗಿ ತನ್ನ ಫಲವನ್ನು ಕೊಡುವುದಕ್ಕೆ ತಕ್ಕದ್ದಾಗಿದೆ. ಯಾವ ಒಂದು ಸಾಧನವಾಗಲಿ, ಯಾವ ಒಂದು ಕ್ರಿಯೆಯಾಗಲಿ, ಯಾವುದರ ಅಪೇಕ್ಷೆ ಕೂಡ ಇರುವುದಿಲ್ಲ ಜ್ಞಾನಕ್ಕೆ. ಇದು
ಈ ಒಂದು ಪರಮಾತ್ಮ ಜ್ಞಾನದ ಒಂದು ವೈಶಿಷ್ಟ್ಯ. ಯಾಕೆ ವೈಶಿಷ್ಟ್ಯ ಅಂದರೆ ಯಾವ ಲೋಕಜ್ಞಾನದಲ್ಲಿಯೂ ಕೂಡ ಹೀಗಿಲ್ಲ. ಜ್ಞಾನವಾದ ಮೇಲೆ ಅದನ್ನು ವಿನಿಯೋಗಿಸಲೇಬೇಕು. ಹೌದು ತಾನೆ? ಅದು ವಿನಿಯೋಗಿಸಲ್ಪಟ್ಟರೆ ಮಾತ್ರ ಅದರ ಫಲ ನಮಗೆ ಗೊತ್ತಾಗುತ್ತೆ, ಇಲ್ಲದೇ ಇದ್ರೆ ಗೊತ್ತಾಗೋದಿಲ್ಲ. ಆದರೆ ಇಲ್ಲಿ ಹಾಗಿಲ್ಲ. ಒಂದು ಸಾರಿ ಜ್ಞಾನವಾಯಿತು ಅಂತಂದರೆ ಯಾವ ವಿನಿಯೋಗವಾಗಲಿ, ಬೆಳಗ್ಗೆ ಅದನ್ನು ವಿಸ್ತಾರವಾಗಿ ವಿಚಾರ ಮಾಡ್ತಾ ಇದ್ದೇವೆ, ನಾಳೆ ಬರುತ್ತದೆ. ಯಾವ ಒಂದು ನಿಯೋಗಕ್ಕೂ ಕೂಡ ಇದು ಬದ್ಧವಾಗಿಲ್ಲ, ಮತ್ತೆ ನಿಯೋಗದ ಅಪೇಕ್ಷೆ ಅಂತಕ್ಕಂಥದ್ದೇನೂ ಇಲ್ಲ. ಜ್ಞಾನಕ್ಕೆ ಸ್ವತಂತ್ರವಾಗಿ ತನ್ನ ಫಲವನ್ನು ಕೊಡೋದಕ್ಕೆ ತಕ್ಕದ್ದಾಗಿದೆ ಅಂತ ಈ 3 ವಿಚಾರಕ್ಕೆ ಇದನ್ನು ಹೇಳಿದ್ರು. ಅದಕ್ಕೆ ಪೂರಕವಾಗಿ ಪ್ರಮಾಣ ವಾಕ್ಯಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಪ್ರಮಾಣ ವಾಕ್ಯದಲ್ಲಿ ನಿನ್ನೆ ನಾವು ವಿಷ್ಣು ಧರ್ಮೋತ್ತರ ಪುರಾಣದಿಂದ ಕೆಲವು ಶ್ಲೋಕಗಳನ್ನು ಆರಿಸಿಕೊಂಡು ಅಲ್ಲಿ ಪ್ರಮಾಣ ವಾಕ್ಯವನ್ನಾಗಿ ಉದ್ಧಾರ ಮಾಡಿತ್ತು. ಇಲ್ಲಿ ಅದನ್ನು ನೋಡಿದ್ದೇವೆ. ಅದರದ್ದೇ ಮುಂದುವರಿದ ಭಾಗ ಇವತ್ತು ನೋಡೋಣ. ಅದೇ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಏನು ಪ್ರಮಾಣ ಹೇಳಿದ್ದಲ್ಲ, ಪ್ರಮಾಣ ವಾಕ್ಯಗಳು, ಅದರದ್ದೇ ಮುಂದುವರಿದ ಭಾಗ, ಅದೇ ಪುರಾಣದ ಭಾಗ. ಯಾವುದು? ಎಲ್ಲ ಪ್ರಮಾಣಗಳು ಕೂಡ ಈಗ ನಾವು ವಿಚಾರ ಮಾಡೋದಲ್ಲ, ಈ 3 ಕುರಿತದ್ದಾಗಿದೆ ಅಷ್ಟೆ. ಈ 3 ಕುರಿತು 3 ವಿಷಯಕ್ಕೆ ತಕ್ಕ ಪ್ರಮಾಣ ವಾಕ್ಯ ಇವು. ನೋಡೋಣ ಯಾವುದು ಅಂತ. ನಿನ್ನೆ ಸ್ವಲ್ಪ ಭಾಗ ಆಗಿತ್ತು ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ, ಮುಂದುವರಿಯೋಣ. ಯಾವುದು? ಓಂ ಅವಿದ್ಯಾ ಚ ಕ್ರಿಯಾ ಸರ್ವ ವಿದ್ಯಾಜ್ಞಾನಂ ಪ್ರಚಕ್ಷತೆ ಕರ್ಮಣ ಜಾಯತೆ ಜಂತು ವಿದ್ಯಯಾ ಚ ವಿಮುಚ್ಯತೆ. ಕ್ರಿಯಾ ಸರ್ವಾ ಅವಿದ್ಯಾ ಏವ. ಅಂದ್ರೇನು? ಎಲ್ಲ ಕ್ರಿಯೆಗಳು ಕೂಡ, ನಾವು ಏನೇನು ಮಾಡ್ತೇವೆ, ಕ್ರಿಯೆ ಅಂತ ಯಾವುದು ಮಾಡ್ತೇವೆ, ಅವೆಲ್ಲವೂ ಕೂಡ ಅವಿದ್ಯಾ ಪುರಸ್ಸರವಾಗಿಯೇ ಹೊರಟಿವೆ. ಅವಿದ್ಯೆಗೆ ವಿಷಯವಾಗಿಯೇ ಇರ್ತಕ್ಕಂಥದ್ದು ಎಲ್ಲವೂ ಕೂಡ. ಯಾವುದೇ ಕ್ರಿಯೆ ಆಗಲಿ, ಅದು ಕ್ರಿಯೆ ಅಂತಕ್ಕಂಥ ಒಂದು ಪದ ಬಳಸಿದ ತಕ್ಷಣ ಅದು ಅವಿದ್ಯೆ ಅಷ್ಟೆ. ಯಾವುದೇ ಕ್ರಿಯೆ ಆಗಲಿ, ಅದು ಮಾನಸಿಕ ಕ್ರಿಯೆ ಆಗಿರ್ಬೋದು, ಮತ್ತೆ ಈ ಒಂದು ಶಾರೀರಿಕ ಕ್ರಿಯೆ ಆಗಿ ಕರ್ಮ ಆಗಿರಬಹುದು, ಏನು ಬೇಕಾದ್ರೂ ಆಗಿರ್ಬೋದು, ಎಲ್ಲವೂ ಕೂಡ ಏನದು ಅವಿದ್ಯೆಗೆ ವಿಷಯವಾಗಿರತಕ್ಕಂಥವು. ಮತ್ತೆ ಈ ಜ್ಞಾನ ಅಂತ ಕ್ರಿಯೆ ಆಯಿತು. ಕ್ರಿಯೆ ಏನು? ಅವಿದ್ಯೆಯ ವಿಷಯ. ಜ್ಞಾನ ಅಂತಲ್ಲಿ ಪರಮಾರ್ಥ ಜ್ಞಾನ ಯಾವುದು? ಅದನ್ನು ವಿದ್ಯಾ ಎಂದು ಹೇಳುತ್ತಾರೆ. ಯಾರು? ಜ್ಞಾನಿಗಳು, ತಿಳಿದವರು ಅಂತ ಹೇಳಿ ಮುಂದುವರೆದು ಈ ಕರ್ಮದಿಂದ ಏನು ಪ್ರಯೋಜನ ಮತ್ತು ವಿದ್ಯೆಯಿಂದ ಏನು ಪ್ರಯೋಜನ ಅಂದರೆ ಹೇಳ್ತಾರೆ ಇಲ್ಲಿ, ಕರ್ಮಣ ಜಾಯತೆ ಜಂತು, ಕರ್ಮಣ ಜಂತು ಜಾಯತೆ. ಜಾಯತೆ ಅಂದ್ರೇನು? ಜಾಯತೆ, ಅಸ್ತಿ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ನಶ್ಯತಿ. ಇಷ್ಟು ಕೂಡ ಎಲ್ಲಿಂದ, ಯಾವುದರಿಂದ? ಅದು ಕರ್ಮಣ, ಈ ಕರ್ಮದಿಂದ. ಯಾಕೆ? ಅವಿದ್ಯೆಗೆ ವಿಷಯವಾಗಿರ್ತಕ್ಕಂಥದ್ದು ಕ್ರಿಯೆ, ಕರ್ಮ ಎಲ್ಲವೂ ಕೂಡ. ಹಾಗಾಗಿ ಇವೆಲ್ಲವೂ ಕೂಡ ವಿಕಾರಕ್ಕೆ ಒಳಪಟ್ಟಿದೆ. ಆದರೆ ಈ ವಿದ್ಯೆ ಇದೆಯಲ್ಲ, ಆ ವಿದ್ಯೆ ಏನಾಗುತ್ತೆ? ಆ ವಿದ್ಯೆಯಾಚ ವಿಮುಚ್ಯತೆ. ಯಾರು? ಇದೇ ಜಂತುದೇನು ಹುಟ್ಟಿದ ಎಲ್ಲ ಪ್ರಾಣಿಗಳು ಕೂಡ ಕ್ರಿಯೆಯಿಂದ ಅವಕ್ಕೆ ಬಂಧನ ಅಂದ್ರೇನು? ಸಂಸಾರ ಬಂಧನ ಅಂದ್ರೇನು? ಇದೇ ದ್ವಂದ್ವ, ಹುಟ್ಟು ಸಾವು, ಶೋಕಾಮೋಹ ಇದೆಲ್ಲ, ಅದೆಲ್ಲ. ಮತ್ತೆ ಜ್ಞಾನ ಏನು? ಜ್ಞಾನ ಅಂತಂದ್ರೆ ಅದು ಇವೆಲ್ಲದರಿಂದಲೂ ಕೂಡ ಈ ಸಂಸಾರ ಬಂಧನದಿಂದ ಮುಕ್ತಿಯಾಗುವುದು. ಅದು ಯಾವುದರಿಂದ ಸಾಧ್ಯ? ವಿದ್ಯೆಯ. ಹೀಗೆ ಕ್ರಿಯೆಗೆ ಬಂಧ, ವಿದ್ಯೆಗೆ ಮೋಕ್ಷ, ಇದು ಫಲ ಅಂತ ಹೇಳಿ ಅದ್ವೈತಂ ಪರಮಾರ್ಥೋ ಹಿ ದ್ವೈತಂ ತದ್ಭಿನ್ನ ಉಚ್ಯತೆ ಪಶು ತಿರ್ಯಂಗ್ ಮನುಷ್ಯಾಕ್ಷಂ ತಥೈವ ನೃಪನಾರಕಂ. ಉಪನಿಷತ್ ಪುರಾಣದ ಮಾತಿದು. ಹೇ ನೃಪ, ಎಲೈ ರಾಜನೇ, ಏನಾಗಿದೆ ಇದು? ಏನು ಅಂತಂದ್ರೆ ಅದ್ವೈತಂ ಪರಮಾರ್ಥೋಹಿ. ಯಾವುದೇ ವಸ್ತು ಇರ್ಬೋದು, ಆದರೆ ಪರಮಾರ್ಥವಾಗಿ ಏನು? ಅದ್ವೈತವೇ. ಅಂದ್ರೇನು? ಬ್ರಹ್ಮಕ್ಕಿಂತ ಭಿನ್ನವಾದ ಇನ್ನೊಂದು ವಸ್ತು, ಸ್ವತಂತ್ರವಾದ ವಸ್ತು ಅಂತಕ್ಕಂಥದ್ದು ಎಲ್ಲಿಯೂ
ಅಂದರೆ ಯಾವ ದೇಶದಲ್ಲಿಯೇ ಆಗಲಿ, ಯಾವ ಕಾಲದಲ್ಲಿಯೇ ಆಗಲಿ, ಯಾವ ಅವಸ್ಥೆಯಲ್ಲಾಗಲಿ ಇರುವುದಿಲ್ಲ, ಇರೋದೇ ಇಲ್ಲ. ಮತ್ತು ದ್ವೈತಂ ತದ್ಭಿನ್ನ ಉಚ್ಯತೆ. ಇದು ಪರಮಾರ್ಥ ಇರತಕ್ಕಂಥದ್ದು ಅದ್ವೈತ. ಈ ದ್ವೈತ ಏನು? ದ್ವೈತ ನಮ್ಗೆ ಕಾಣ್ತಾ ಇರ್ತಕ್ಕಂಥ ಎಲ್ಲ ಈ ತೋರ್ತಾ ಇರ್ತಕ್ಕಂಥ ವಸ್ತುಗಳು ಅವೆಲ್ಲವೂ ಏನಾಗಿದೆ? ತದ್ಭಿನ್ನ. ತದ್ಭಿನ್ನ ಅಂತಂದ್ರೆ ಏನು? ತಸ್ಮಾತ್ ಭಿನ್ನ. ತಸ್ಮಾತ್ ಭಿನ್ನಂ ಅಂತಂದ್ರೆ ಏನು? ತಸ್ಮಾತ್ ಭಿನ್ನಂ ಅಂದ್ರೆ ಪರಮಾರ್ಥಾತ್ ಭಿನ್ನಂ. ಈ ಪರಮಾರ್ಥಕ್ಕಿಂತ ಭಿನ್ನವಾಗಿದೆ ಅಂದ್ರೇನು? ಅಪರಮಾರ್ಥವಾಗಿದೆ ಅಂತ. ಎಲ್ಲವೂ ಕೂಡ ಅಪರಮಾರ್ಥ. ದ್ವೈತ ಅದ್ವೈತ ಮಾತ್ರ ಪರಮಾರ್ಥ. ಅದ್ವೈತ ಒಂದೇ ಪರಮಾರ್ಥ ಅಂತಕ್ಕಂಥದ್ದು. ಮತ್ತು ಈ ಯಾವುದು ಅವಿದ್ಯೆಗೆ ವಿಷಯವಾಗಿರ್ತಕ್ಕಂಥದ್ದು? ಪಶು ತಿರ್ಯಂಗ್ ಮನುಷ್ಯಾಕ್ಷಂ ಮತ್ತು ತಥೈವ ನಾರಕಂ. ಪಶು ಯೋನಿ, ತಿರ್ಯಂಗ್ ಯೋನಿ, ಮನುಷ್ಯ ಯೋನಿ ಯಾವುದೇ ಆಗಿರ್ಬೋದು, ಅಥವಾ ನಾರಕಂ ಅತ್ಯಂತ ಘೋರವಾದ ಪಾಪವನ್ನು ಮಾಡತಕ್ಕಂಥ ನರಕವಾಸಕ್ಕೆ ಯೋಗ್ಯವಾಗಿರತಕ್ಕಂತಹ ಯಾವುದೋ ಜಂತು ಇರ್ಬೋದು. ಅವೆಲ್ಲವೂ ಕೂಡ ಏನಾಗಿದೆ? ಇವೆಲ್ಲ ಅವಿದ್ಯೆಗೆ ವಿಷಯವಾಗಿ, ಅವಿದ್ಯೆಯಿಂದ ಇವೆಲ್ಲ ಏನು? ಓಹೋ, ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ, ನಾನು ಪಶುವಾಗಿದ್ದೇನೆ, ನಾನು ನರಕವನ್ನು ಹೋಗಬೇಕು, ನರಕದಲ್ಲಿ ಅನುಭವಿಸಬೇಕು, ಇವೆಲ್ಲವೂ ಕೂಡ ಅವಿದ್ಯೆಗೆ ವಿಷಯವೇ ಆಗಿರ್ತಕ್ಕಂಥದ್ದು. ಮತ್ತು ಮುಂದೆ ಹೇಳ್ತಾರೆ ನೋಡಿ, ಚತುರ್ವಿಧೋಪಿ ಭೇದೋಯಂ ಮಿಥ್ಯಾ ಜ್ಞಾನ ನಿಬಂಧನ ಅಹಮನ್ಯೋಪರಶ್ಚಾಯಂ ಅಮೀ ಚಾತ್ರ ತಥಾ ಪರೇ. ಇವೆಲ್ಲವೂ ಕೂಡ ಚತುರ್ವಿಧೋಪಿ. ಭೂತಗ್ರಾಮ ಇದೆಯಲ್ಲ, ಭೂತಗ್ರಾಮ ಏನು? 4 ವಿಧವಾದ ಭೂತಗ್ರಾಮಗಳು. ಅದನ್ನೇ ಹೇಳ್ತಕ್ಕಂಥ ಭೂತಗ್ರಾಮಗಳು 4 ವಿಧವಾದ ಭೂತಗ್ರಾಮಗಳು. ಅವೆಲ್ಲವೂ ಕೂಡ ಏನಾಗಿದೆ? ಈ ಚತುರ್ವಿಧ 4 ಈ ಒಂದು ಭೇದ, ಅದರಲ್ಲಿರತಕ್ಕಂಥ ಭೇದ ಇದೆಯಲ್ಲ, ಇವೆಲ್ಲ ಮಿಥ್ಯಾಜ್ಞಾನ ನಿಬಂಧನ, ಮಿಥ್ಯಾಜ್ಞಾನಕ್ಕೆ ಕಟ್ಟು ಬಿದ್ದದ್ದಾಗಿದೆ. ಇವೆಲ್ಲವೂ ಕೂಡ ಮಿಥ್ಯಾಜ್ಞಾನದಿಂದ ತೋರ್ತಾ ಇರ್ತಕ್ಕಂಥದ್ದು. ಮತ್ತು ಅಹಮನ್ಯೋಪರಶ್ಚಾಯಂ ಅಮೀಚಾತ್ರ, ಮತ್ತು ನಾನು ಬೇರೆಯವನು, ಮತ್ತೆ ಇವನು ಬೇರೆಯವನು, ಮತ್ತೆ ಇವರೆಲ್ಲರೂ ಕೂಡ ಇರತಕ್ಕಂಥ ಎಲ್ಲರೂ ಕೂಡ ನನಗಿಂತ ಭಿನ್ನವಾಗಿರ್ತಕ್ಕಂಥವರು ಬೇರೆ, ನಾನು ಬೇರೆ, ಇವರು ಬೇರೆ, ಅವರು ಬೇರೆ ಅಂತ ಎಲ್ಲದಕ್ಕೂ ಭೇದ ಭಾವ. ಇವು ಏನು? ಇದೆಲ್ಲ ಮಿಥ್ಯಾ ಅಜ್ಞಾನ ನಿಬಂಧನ. ಇವೆಲ್ಲವೂ ಕೂಡ ಮಿಥ್ಯಾ ಅಜ್ಞಾನ ನಿಬಂಧನ, ಮಿಥ್ಯಾಜ್ಞಾನಕ್ಕೆ ಒಳಪಟ್ಟಿದ್ದೇ ಆಗಿದೆ. ಮತ್ತು ಅಜ್ಞಾನಮೇತದ್ವೈತಾಖ್ಯಂ ಅದ್ವೈತಂ ಶ್ರೂಯತಾಂ ಪರಂ ಮಮತ್ವಹಮೈತಿ ಪ್ರಜ್ಞಾ ವಿಯುಕ್ತಂ ಅವಿಕಲ್ಪವತ್. ಅಜ್ಞಾನಮೇತದ್ವೈತಾಖ್ಯಂ ಅದ್ವೈತಂ. ಈ ಒಂದು ಏತತ್ ಇದೆಯಲ್ಲ, ಇದು ಈ ಏತದ್ ದ್ವೈತಾಖ್ಯಂ, ಈ ದ್ವೈತ ಅದ್ವೈತ ಎಂಬತಕ್ಕಂಥ ಎಂದು ಕರೆಯಿಸಿಕೊಳ್ತಾ ಇರ್ತಕ್ಕಂಥ ದ್ವೈತ ಅಂದ ತಕ್ಷಣ ನಾವೇನು ತಿಳ್ಕೊಂಡ್ಬಾರ್ದು. ಈಗಿನ ದ್ವೈತಿ ಇದೆಲ್ಲ ಆ ಥರ ಅಲ್ಲ. ಇದೆಲ್ಲ ದ್ವೈತ ಅಂದರೆ 2 ಅಂತ, ಯುಗಳ, ದ್ವಂದ್ವ. ಯಾವುದು ಶೋಕಾಮ ಹೇಳುದಲ್ಲ, ಅದು ಸಂಸಾರ ಒಟ್ಟಲ್ಲಿ ಅಷ್ಟೆ. ಇದು ಏನಾಗಿದೆ? ದ್ವೈತ ಎಂಬುದಾಗಿ ಕರೆಯಲ್ಪಡತಕ್ಕಂಥ ಎಲ್ಲವೂ ಕೂಡ ಅಜ್ಞಾನ. ಇಲ್ಲಿಯವರೆಗೂ ಕೂಡ ಇವೆಲ್ಲ ಪಟ್ಟಿ ಮಾಡೋದಲ್ಲ, ಪಶು ತಿರಂಗ್ಯೋನಿ ಕರ್ಮಣ ಜಾಯ ಇವೆಲ್ಲವೂ ಕೂಡ ಅಜ್ಞಾನದ ವಿಷಯವಾಯಿತು, ಎಲ್ಲ ದ್ವೈತಾಕ್ಷಂ. ಈಗ ಹೇ ರಾಜನ್, ಕೃಪ ರಾಜನೇ, ಈಗ ಅದ್ವೈತಂ ಪರಂ ಅದ್ವೈತಂ ಶ್ರೂಯತಾಂ, ಈಗ ಹೆಚ್ಚಿನದಾಗಿರ್ತಕ್ಕಂಥ ಅದ್ವೈತವನ್ನು ಹೇಳುತ್ತೇವೆ ಅಂತ ಹೇಳುತ್ತೆ ಶ್ರುತಿ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿವರ ತನಕ ಈ ದ್ವೈತ ಭಾವ ಅಂದ್ರೆ ಸಂಸಾರ, ಅದನ್ನು ಹೇಳಿದ್ದಾಯಿತು. ಈಗ ಅದ್ವೈತ ಅದೇನು? ಏಕಮೇವ ದ್ವಿತೀಯವಾದ ತತ್ವ, ಪರಬ್ರಹ್ಮ ತತ್ವ, ಪರಮಾತ್ಮ ತತ್ವ, ಮತ್ತೆ ಅದೇ ಮೋಕ್ಷ ತತ್ವ. ಇದನ್ನ ಹೇಳ್ತೇವೆ ಇವಾಗ, ಕೇಳು, ಶೃಣು ಅಂತ ಹೇಳಿ ಅವಿಕಾರ್ಯಂ ನಾಕ್ಷೇಯಂ ಅದ್ವೈತಮನುಭೂಯತೆ ಮನೋವೃತ್ತಿಮಯಂ ದ್ವೈತಂ ಅದ್ವೈತಂ ಪರಮಾರ್ಥತಃ.
ಮತ್ತೇನು ಅವಿಕಾರ್ಯಂ ಅನಾಕ್ಷೇಯಂ. ಅವಿಕಾರ್ಯಂ ಅಂದ್ರೇನು? ಯಾವ ಏನು ಹೇಳ್ತಾ ಇರೋದು ಇದು? ಈಗ ನಾವು ಅದ್ವೈತವನ್ನು ಹೇಳುತ್ತೇವೆ. ಅದ್ವೈತ ಸ್ಥಿತಿ, ಪರಮಾರ್ಥ ಸ್ಥಿತಿಯನ್ನು ಹೇಳ್ತಾ ಇದ್ದೇವೆ. ಏನು ಪರಮಾರ್ಥ ಸ್ಥಿತಿ ಅಂದ್ರೆ ಅದು ಅವಿಕಾರ್ಯಂ, ಯಾವತ್ತಿಗೂ ಕೂಡ ವಿಕಾರವಾಗುವುದಲ್ಲ. ಮತ್ತೆ ಅನಾಕ್ಷೇಯಂ. ಅನಾಕ್ಷೇಯಂ ಅಂದ್ರೆ ಬಾಯಿಂದ ಹೇಳುವುದಕ್ಕಾಗುವುದಿಲ್ಲ. ಇಲ್ಲಿ ಬಾಯಿಂದ ಹೇಳುವುದಕ್ಕಾಗುವುದಿಲ್ಲ ಅಂದ್ರೆ ಹಾಗಾದ್ರೆ ಕಿವಿಯಿಂದ ಕೇಳಬಹುದೋ ಅಂದ್ರೆ ಅಲ್ಲ. ಬಾಯಿಂದ ಹೇಳುವುದಕ್ಕಾಗುವುದಿಲ್ಲ ಅಂತ ಹೇಳುವುದು ಉಪಲಕ್ಷಣಕ್ಕಾಗಿ ಮಾತ್ರ ಅಷ್ಟೆ. ಬಾಯಿಂದ ಹೇಳುವುದಕ್ಕಾಗದ ಅಂದ್ರೆ ಏನರ್ಥ? ಯಾವ ಇಂದ್ರಿಯಗಳಿಗೂ ಗೋಚರವಲ್ಲದ ಅಂತ ಅರ್ಥ. ಕಿವಿಗಳಿಂದ ಕೇಳುವುದಕ್ಕಾಗದ, ಕಣ್ಣಿನಿಂದ ನೋಡುವುದಕ್ಕಾಗದ, ಮತ್ತೆ ಕೈಗಳಿಂದ ಮುಟ್ಟುವುದಕ್ಕಾಗದ, ಎಲ್ಲ ಹೀಗೆ ಎಲ್ಲ ಒಳಗಾಗದ ಅನಾಜ್ಞೇಯ ಅಂತ ಅಂದ್ಬಿಟ್ಟು, ಅನಾಕ್ಷೇಯ ಅಂತ ಹೇಳ್ಬಿಟ್ಟು ಅದ್ವೈತವನ್ನು ಅನುಭವಿಸುತ್ತ. ನೋಡಿ, ಕ್ರಿಯೆ ದ್ವೈತ ಆದರೆ ಅಲ್ಲಿ ಏನು ಕ್ರಿಯತೆ ಅಂತ ಅದು ಮಾಡಬೇಕಲ್ಲಿ, ಏನೋ ಒಂದು ಮಾಡಬೇಕು. ಈ ಅದ್ವೈತ ಅಂತಕ್ಕಂಥದ್ದು ಮಾಡೋದಿಲ್ಲ, ಏನಿಲ್ಲ, ಕೇವಲ ಅನುಭವ ಅಷ್ಟೇ. ಆ ಸ್ಥಿತಿಯನ್ನ ಅನುಭವಿಸಬೇಕು. ಯಾವುದು? ಅದ್ವೈತ ಸ್ಥಿತಿಯನ್ನ. ಹೀಗಾಗಿ ಅದ್ವೈತ ಸ್ಥಿತಿಯನ್ನ ಇದು ಅನುಭವಿಸ್ಬೇಕಲ್ಲ. ನೋಡಪ್ಪ ಇದು ಹೇಗಿದೆ ಅಂತ ಯಾರು ಕೇಳಿದ್ರೆ ಏನಿರಬಹುದು? ಏನೋ ವಾಚಾರಂಭಣ, ಅತ್ಯಂತ ಶಾಂತವಾಗಿದೆ, ಸುಖಪ್ರದವಾಗಿದೆ, ಇಲ್ಲಿ ದುಃಖ ಅಂತ ಇಲ್ಲ, ಏನ್ ಬೇಕಾದ್ರೂ ಹೇಳ್ಬೋದು. ಆದರೆ ಅವೆಲ್ಲವೂ ಕೂಡ ಬಾಯಿಂದ ಹೇಳತಕ್ಕಂಥದ್ದು. ಅದರ ಒಂದು ಅನುಭವ ಇದೆಯಲ್ಲ, ಅದನ್ನು ಅನುಭವಿಸಿಯೇ ನಾವು ಅದನ್ನ ಯಾವುದರಿಂದಲೂ ಹೇಳುವುದಕ್ಕಾಗುವುದಿಲ್ಲ. ಪರಮಾರ್ಥತ್ವ ನೋಡಿ, ಲೌಕಿಕವಾದ ಒಂದು ವಿಚಾರ ತಗೊಳ್ಳಿ. ಯಾವುದು? ಒಂದು ಜೇನುತುಪ್ಪನೋ ಅಥವಾ ಸಕ್ಕರೆನೋ, ಇನ್ನೊಂದು ಸಿಹಿಯಾಗಿದೆ ಅಂತಾನೆ. ಸಿಹಿಯಾಗಿದೆ ಅಂದ್ರೆ ಎಷ್ಟು ಸಿಹಿಯಾಗಿದೆ ಅಂದ್ರೆ ಏನು ಉತ್ತರ ಹೇಳ್ಬೋದು ನಾವು? ತುಂಬಾ ಸಿಹಿಯಾಗಿದೆ ಅನ್ಬೋದು, ತುಂಬಾ 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 ಏನು ಉದ್ದಕ್ಕೆ ತುಂಬಾ ಅಂತ ಹೇಳ್ಕೊಳ್ಳೋ ಅಷ್ಟೇ, ಇನ್ನೇನು ಹೇಳೋಕ್ಕಾಗೋದಿಲ್ಲ. ತಾಯಿ ಮಗನಿಗೆ ಹೇಳ್ತಾಳೆ, ಮಗು ನಿನ್ನ ನಾನು ಪ್ರೀತಿಸುತ್ತೇನೆ ಅಂತ ಹೇಳ್ತಾಳೆ. ಎಷ್ಟು ಪ್ರೀತಿ ಮಾಡ್ತಾಳೆ ತಾಯಿ? ಇಲ್ಲಿ ಯಾರು ಹೇಳೋದಕ್ಕೆ ಸಾಧ್ಯನಾ ಇಷ್ಟು ಅಂತಂತ? ಇಲ್ಲ. ಅದು ಅದೇ ತಾಯಿಗೆ ಅನುಭವಿಸಿ ತಿಳಿಯಬೇಕು, ಅವಳಿಗೆ ಮಾತ್ರ ಗೊತ್ತಾಗುತ್ತೆ ಎಷ್ಟು ಪ್ರೀತಿಯಿಂದ. ಬಾಯಿಂದ ಹೇಳೋದಕ್ಕೆ ನೋಡಿ, ಲೌಕಿಕ ವಿಚಾರವೇ ಹೀಗೆ ಹೇಳೋದಕ್ಕಾಗೋದಿಲ್ಲ. ಇನ್ನು ಈ ಯಾವ ಒಂದು ಇಂದ್ರಿಯಕ್ಕೂ ನಿಲುಕದ ವಿಚಾರದ ಇದ್ರ ಬಗ್ಗೆ ಹೇಳೋದೇನಿದೆ? ಹೇಳುವುದಕ್ಕಾಗೋದಿಲ್ಲ ಅಂದ್ರೆ ಏನು? ಅನುಭವಿಸಬೇಕಷ್ಟೇ. ಅದು ಅನುಭವಿಸಿದಾಗ ಮಾತ್ರ ಗೊತ್ತಾಗುತ್ತೆ, ಇಷ್ಟು ಅಂತ ಹೇಳೋದಕ್ಕಾಗೋದಿಲ್ಲ ಇಷ್ಟು. ಮತ್ತು ಮನೋವೃತ್ತಿಮಯಂ ದ್ವೈತಂ. ಈ ದ್ವೈತ ತೋರ್ತಾ ಇದೆಯಲ್ಲ, ಇವೆಲ್ಲವೂ ಕೂಡ ಮನಸ್ಸಿನ ವೃತ್ತಿಗಳು ಅಷ್ಟೇ, ಅಂತಃಕರಣದ ವೃತ್ತಿಗಳು. ಈ ವೃತ್ತಿಗಳು ಹೇಗಿವೆ? ವೃತ್ತಿಗಳು ನಿರಂತರವಾಗಿ ಒಂದಾದ್ಮೇಲೆ ಬರ್ತಾನೆ ಇರ್ತವೆ, ಹುಟ್ಟಿದಂದಿನಿಂದ ಸಾಯುವವರೆಗೂ ಕೂಡ. ಇಂತಹ ಇದು ಮನೋವೃತ್ತಿ ಮಾತ್ರ, ಇವೆಲ್ಲ ಅಷ್ಟೇ. ಮತ್ತೆ ಮನೋವೃತ್ತಿ ಮಾತ್ರ ಅಂತ ಹೇಳಿದ್ರೆ ಏನಾಯ್ತು? ಇದಕ್ಕೂ ಮತ್ತೆ ಪರಮಾರ್ಥ ತತ್ವಕ್ಕೂ ಪರಮಾತ್ಮನಿಗೂ ಯಾವ ಸಂಬಂಧವೂ ಇಲ್ಲ. ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಸುಖ ದುಃಖ ಲಾಭ ಎಲ್ಲ ಇದೆಯಲ್ಲ, ಇವೆಲ್ಲವೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಏನೇ ಆದರೂ ಕೂಡ ಇದರಿಂದ ಅದು ಮನಸ್ಸಿಗೆ ಆಗ್ತಕ್ಕಂಥದ್ದು. ಇದನ್ನ ತಿಳ್ಕೊಂಡು ಜ್ಞಾನ ಏನಾಗ್ತಾನೆ? ಓಹೋ, ಇವೆಲ್ಲವೂ ಕೂಡ ಮುಂದೆ ಹೇಳ್ತಾರೆ ಇವಾಗ, ಇವೆಲ್ಲವೂ ಕೂಡ ಮನಸ್ಸಿಗೆ ಗೋಚರವಾಗಿರ್ತಕ್ಕಂಥದ್ದು. ನಾನು ಇದ್ಯಾವುದೂ ಅಲ್ಲ, ಇದೇನನ್ನು ಕೂಡ ನೋಡುತ್ತಿಲ್ಲ. ಅದಕ್ಕೆ ಬೃಹದಾರಣ್ಯಕರು ಹೇಳ್ತಾರಲ್ಲ, ಇವನು ನೋಡಿದರೂ ನೋಡುತ್ತಿಲ್ಲ, ಕೇಳಿದರೂ ಕೇಳುತ್ತಿಲ್ಲ. ಅಷ್ಟೇ, ಕೇಳಿದ ಯಾವುದು? ಕಿವಿ. ನಾನೇನು ಕೇಳ್ತಾ ಇದ್ದೀನಿ ಹೀಗೆ. ಮತ್ತು ಮನೋವೃತ್ತಿಮ ಅದ್ವೈತಂ ಪರಮಾರ್ಥವಾಗಿ ಅದ್ವೈತ ಅಂತಕ್ಕಂತ ಹೇಳಿ, ಮನಸ್ಸೋ ವೃತ್ತಯಸ್ತಸ್ಮಾತ್ ಧರ್ಮ ನಿಮಿತ್ತಜಾ ನಿರೋಧವ್ಯಾಸ್ತನ್ ನಿರೋಧೆ
ದ್ವೈತಂ ನೈವೋಪಪದ್ಯತೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಮನಸ್ಸೋ ವೃತ್ತಯ ತಸ್ಮಾತ್, ಆದ್ದರಿಂದ ಈ ಮನಸ್ಸಿನ ವೃತ್ತಗಳು ಎಲ್ಲ ಮನಸ್ಸಿನ ವೃತ್ತಗಳು ಅಂತ ಹೇಳಿದ್ರಲ್ಲ, ಆದ್ದರಿಂದ ಮನಸ್ಸಿನ ವೃತ್ತಿ ಆಗಿರುವುದರಿಂದ ಇದೆಲ್ಲ ಏನಾಗಿದೆ, ಸುಖ ದುಃಖ ಎಲ್ಲ ಶೋಕ ಇದೆಲ್ಲ ಇದು ಯಾವುದರಿಂದ ಉಂಟಾಗುತ್ತೆ ನಮಗೆ ಅಂದ್ರೆ ಧರ್ಮ ನಿಮಿತ್ತಗ ಅಷ್ಟೆ. ನಾವು ಮಾಡತಕ್ಕಂತಹ ಧರ್ಮ ಮತ್ತೆ ಅಧರ್ಮ ಇವುಗಳಿಂದಲೇ ಬರತಕ್ಕಂಥದ್ದು ಎಲ್ಲ ದ್ವಂದ್ವಗಳು ಕೂಡ. ಕಷ್ಟ ಸುಖ ಲಾಭ ಅಂತ ಎಲ್ಲವೂ ಕೂಡ ಏನು ಧರ್ಮ ಅಂದ್ರೆ ಏನು? ಧರ್ಮ ಅಂತಂದ್ರೆ ಯಾವ ಒಬ್ಬ ಮನುಷ್ಯನಿಗೆ ಅವನ ಜಾತಿ, ಅವನ ಆಶ್ರಮ, ಅವನ ಅವಸ್ಥೆ ಇವೆಲ್ಲವನ್ನು ಪರಿಗಣಿಸಿ ಅವನು ಇಂಥದ್ದನ್ನು ಮಾಡಬೇಕು ಅಂತ ನಿಗದಿ ಮಾಡಿದ್ದಾರಲ್ಲ, ಆ ನಿಗದಿ ಮಾಡಿದ್ದನ್ನ ಮಾಡುವುದು ಧರ್ಮ. ಈ ಧರ್ಮ ಒಬ್ಬೊಬ್ಬರಿಗೂ ಬೇರೆ ಬೇರೆ ಆಗಿರುತ್ತೆ. ಕ್ಷತ್ರಿಯ ಧರ್ಮವೇ ಒಂದು, ಬ್ರಾಹ್ಮಣ ಧರ್ಮವೇ ಒಂದು, ವೈಶ್ಯ ಧರ್ಮವೇ ಒಂದು, ಶೂದ್ರ ಧರ್ಮವೇ ಒಂದು. ಯಾರು ಕೀಳರಿಮೆ ಅಂತಲ್ಲ, ಯಾರು ಹೆಚ್ಚು ಯಾರು ಕಡಿಮೆ ಇಲ್ಲ, ವಿಭಾಗ ಮಾಡಿದ್ದಾರಷ್ಟೆ. ಹೀಗಾಗಿ ಇವೆಲ್ಲವೂ ಕೂಡ ಧರ್ಮ ನಿಮಿತ್ತ ಧರ್ಮದಿಂದ ಹುಟ್ಟಿ ಬಂದಿರತಕ್ಕಂತಹದ್ದು. ಇದನ್ನ ನಿರೋಧವ್ಯ, ಇದು ಓಹೋ ಧರ್ಮಗಳಿಂದ ಆಯಿದ್ದಿದು, ಇದಕ್ಕೂ ನನಗೂ ಸಂಬಂಧಪಟ್ಟಿಲ್ಲ ಎಂದು ತಿಳಿದುಕೊಂಡು ಏನ್ ಮಾಡಬೇಕು, ಇದರಲ್ಲಿ ಉದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗ್ರತೆ. ಭಗವದ್ಗೀತೆ. ಉದಾಸೀನ ಏನೇ ಆಗಲಿ ಏನೇ ಬಿಡಿ ಉದಾಸೀನ ಆಗಿರ್ಬೇಕು. ಉದಾಸೀನವತ್ ಆಸೀನ, ಉದಾಸೀನಂತೆ ಇರಬೇಕು ಅಂತ ಹೇಳಿ. ಉದಾಸೀನ ಅಂತ ಹೇಳಿ ಇನ್ನೇನಿಲ್ಲ, ಅದರ ಅಂಟು ನನಗಿಲ್ಲ ಅಂತ ತಿಳಿಬೇಕಂತ. ಏನಾದ್ರೂ ಆಗಲಿ ಧರ್ಮದ ಕಾರ್ಯ ಅದು ಅಷ್ಟೇ ಅಂತ ಹೇಳಿ ನೋಡಿ. ಇಲ್ಲಿ ಹೇಳ್ತಾರೆ ಮನೋದೃಷ್ಟಮಿದಂ ಸರ್ವಂ ಯತ್ಕಿಂಚಿತ್ ಸಚರಾಚರಂ. ಯಾವ ಒಂದು ಸಚರಾಚರಂ, ಚರ ಅಚರ ಸ್ಥಾವರ ಜಂಗಮ ಅಂತ ಏನೇನಿದೆಯೋ ಅವೆಲ್ಲವೂ ಕೂಡ ಏನಾಗಿದೆ ಮನೋದೃಷ್ಟಂ. ಇಲ್ಲಿ ಮನೋದೃಷ್ಟ ಅಂತ ಇದೆ, ಅಲ್ಲಿ ಆ ಗೌಡಪಾದ ಕಾರಿಕೆಯಲ್ಲಿ ಇದೇ ಕಾರಿಕೆ ಬಂದ ಅಲ್ಲಿ ಮನೋದೃಶ್ಯಮಿದಂ ದ್ವೈತಂ ಅಲ್ಲಿ ಅಷ್ಟೇ, ಹೆಚ್ಚೇನಿಲ್ಲ. ಇದು ಮನೋದೃಷ್ಟಮಿದಂ ಸರ್ವ, ಎಲ್ಲವೂ ಕೂಡ ದ್ವೈತ ಎಲ್ಲವೂ ಕೂಡ ಮನೋದೃಶ್ಯ. ಯಾವುದು ಯತ್ಕಿಂಚ ಸಚರ ಸ್ಥಾವರ ಜಂಗಮ ಏನೇನಿದೆಯೋ ಎಲ್ಲವೂ ಕೂಡ. ಮತ್ತು ಮನಸೋಹ್ಯಮನೀಭಾವೇ. ಈಗ ಮನಸ್ಸು ಯಾವಾಗ ಅಮನಸ್ಸಾಗಿ ಆಗಿಬಿಡುತ್ತದೆಯೋ ಆವಾಗ ಏನಾಗುತ್ತೆ ತದಾಪ್ನುಯಾತ್, ಅದು ಇವನಿಗೆ ಸಿಕ್ಕುತ್ತೆ. ಯಾವ ಸಿಕ್ಕುತ್ತೆ? ಅದ್ವೈತ ಭಾವಂ. ಮನಸೋ ಹ್ಯಮನೀಭಾವೇ ದ್ವೈತ ಭಾವಂ. ಮನಸಮನಿಭಾವೇ ಅವಗ್ರಹ ಇದ್ದವಳು ಅದ್ವೈತ ಭಾವಂ. ಅದ್ವೈತ ಭಾವನ ಅವನು ಪಡೆಯುತ್ತಾನೆ ಆವಾಗ. ಮತ್ತೆ ಕರ್ಮಣಾಂ ಭಾವನಾಯೇಯಂ ಸಾ ಬ್ರಹ್ಮ ಪರಿಪಂಥಿನಿ. ಈ ಒಂದು ಮತ್ತೆ ಇನ್ನೊಂದು ಕರ್ಮ ಭಾವನೆಯ ತುಲ್ಯಂ ವಿಜ್ಞಾನಮುಪಜಾಯತೆ. ಇಲ್ಲಿ ಕರ್ಮಣಾಂ ಭಾವನಾಯೇಯಂ, ಯಾವ ಒಂದು ಈ ಕರ್ಮಗಳ ಭಾವನೆ ಇದೆಯಲ್ಲ, ನಾನು ಇದನ್ನು ಮಾಡಬೇಕು, ಇದನ್ನು ಪಡಿಬೇಕು ಅಂತ ಹೇಳಿ ಈ ಕಾಮದಿಂದ ಕಾಮ ಪ್ರೇರಿತನಾಗಿ ಕರ್ಮವನ್ನು ಮಾಡ್ತಾನೆ. ಕಾಮ ಯಾವುದರಿಂದ ಬರುತ್ತೆ? ಅದು ಸಂಕಲ್ಪದಿಂದ ಬರುತ್ತೆ. ಈ ಉದ್ದಕ್ಕೂ ಚಾಂದೋಗ್ಯ ಹೇಳಿದ್ದಾರಲ್ಲ ನಾರದ ಮಹರ್ಷಿಗೆ, ಸನತ್ ಕುಮಾರರು. ಅದೇ ಇದು ಈ ಕಾಮದಿಂದ ಹುಟ್ಟಿರ್ತಕ್ಕಂಥ ಈ ಕರ್ಮ ಯಾವುದಾದ್ರು ಮಾಡ್ತಾನೋ ಅವೆಲ್ಲವೂ ಕೂಡ ಏನು ಅದು ಸಾ ಬ್ರಹ್ಮ ಪರಿಪಂಥಿನಿ. ಇದು ಬ್ರಹ್ಮವಿದ್ಯೆಗೆ, ಬ್ರಹ್ಮವನ್ನು ತಿಳಿಯುವುದಕ್ಕೆ ಮತ್ತೆ ಮೋಕ್ಷದ ಹಾದಿಗೆ ಇವೆಲ್ಲ ಏನಾಗಿದೆ ಪರಿಪಂಥಿನಿ, ಅಡಚಣೆಯನ್ನು ಉಂಟು ಮಾಡತಕ್ಕಂಥವು. ಪರಿಪಂಥಿನಿ ಅಂದ್ರೆ ಅದಕ್ಕೆ ಎಗೇನ್ಸ್ಟ್, ಅಡಚಣೆಯನ್ನು ಉಂಟು ಮಾಡತಕ್ಕಂಥವು ಇವು. ಮತ್ತೆ ಮತ್ತಿನ್ನೇನು ಕರ್ಮ ಭಾವನೆಯ ತುಲ್ಯಂ ಅಂದ್ರೆ ಈ ಕರ್ಮ ಒಂದು ಭಾವನೆ ಇದೆಯಲ್ಲ ಅದು ಮತ್ತೇನು ಮಾಡಲೇಬಾರದು, ಹಾಗಾದ್ರೆ ಸುಮ್ಮಗಿರ್ಬೇಕಾದ್ರೆ ಇಲ್ಲ, ಅದು
ಯಾತಕ್ಕೆ? ಈ ಒಂದು ಚಿತ್ತಶುದ್ಧಿಯಾಗಿ ಜ್ಞಾನ ಉತ್ಪನ್ನವಾಗುವುದಕ್ಕೆ ಇದೇನಾಗಿದೆ? ಸಹಕಾರಿ ಸಾಧನವಾಗಿದೆ. ಅಷ್ಟಕ್ಕೆ ಮಾತ್ರ ಇದೆ ಪ್ರಯೋಜನ. ಅಷ್ಟೆ. ವಿಜ್ಞಾನ ಉಪಜಾಯತೆ ಅದಕ್ಕೆ. ಮತ್ತು ತಾದೃಗ್ಭವತಿ ವಿಜ್ಞಪ್ತಿ ಯಾದೃಶಿ ಖಲು ಭಾವನಾ. ಮತ್ತೆ ಈ ಜ್ಞಾನ ಅಂತಕ್ಕಂಥದ್ದು ನಮ್ಗೆ ಹೇಗಾಗುತ್ತೆ ಮನಸ್ಸಿನಲ್ಲಿ ಅಂದರೆ, ನಮ್ಮ ಮನಸ್ಸಿನ ಭಾವನೆಗಳಿಗೆ ತಕ್ಕಂತೆ ಜ್ಞಾನವಾಗುತ್ತೆ. ಪ್ರತಿಯೊಂದು ಕೂಡ ನಮ್ಮ ಭಾವನೆ, ಮನಸ್ಸಿನ ಭಾವನೆ. ಹೋಗ್ತಾನೆ ಒಬ್ಬ ವೈದ್ಯರ ಬಳಿಗೆ ಹೋಗ್ತಾನೆ, ಅವನ ಮನಸ್ಸಿನ ಭಾವನೆ ಅಲ್ಲಿಗೆ 100ಕ್ಕೆ 80 ಭಾಗ ಯಾವುದೋ ಅವನ ಭಾವನೆ. ಓಹೋ, ಇವರ ಹತ್ರ ಬಂದೆ, ನನಗೆ ಗುಣವಾಗತಕ್ಕಂಥದ್ದು ನಿಶ್ಚಿತ, ಗುಣವಾಗಿಯೇ ಬಿಡ್ತು. ಪರಮಾತ್ಮನ ಹೋದ, ಭಗವಂತ ನನ್ನನ್ನು ಕಾಪಾಡು ಅಂತಂದ. ಭಗವಂತ ಕಾಪಾಡ್ತಾನೆ ಅಂತಕ್ಕಂಥ ನಿಶ್ಚಯವಾದ ಬುದ್ಧಿ ಅವನಿಗಿತ್ತು, ಆ ಭಾವನೆ ಇತ್ತು, ಅವನು ಕಾಪಾಡದ ಭಗವಂತ. ಹೀಗೆ ಹೇಗೆ ಭಾವನೆ ಇದೆಯೋ ಆ ರೀತಿ ಫಲ ಅಷ್ಟೆ. ಯಾದೃಶಿ ಖಲಭಾವ ಮತ್ತು ಕ್ಷಯೇತಸ್ಯ ಪರಬ್ರಹ್ಮ. ಈ ಎಲ್ಲ ಭಾವನೆಗಳು ಮತ್ತು ಅದರಿಂದ ಬರತಕ್ಕಂಥ ಅವೆಲ್ಲವೂ ಕೂಡ ನಾಶವಾಗಿಲ್ಲ, ಬಾಧವಾಗಲಾಗಿ, ಬಾಧವಾಗಲಾಗಿ ಏನಾಗುತ್ತೆ? ಸತ್ಯಾಹ ಪರಂಬ್ರಹ್ಮ ಸ್ವಯಮೇವ. ಆಗ ಆ ಪರಬ್ರಹ್ಮ ತತ್ವ ಇದೆಯಲ್ಲ ಸ್ವಯಮೇವ, ಅದೇನು ಅದೆಲ್ಲ ಕ್ಷಯವಾಯಿತು ಅಂತಂದ್ರೆ ಒಂದೇ, ಜ್ಞಾನ ಉತ್ಪನ್ನವಾಯಿತು ಅಂತಂದ್ರೆ ಒಂದೇ. ಎಲ್ಲ ಭಾವನೆಗಳು ಕೂಡ ಮನಸ್ಸಿನ ವಿಕಲ್ಪಗಳೇ, ಅದೇ ಭಾವನೆ ತಾನೆ, ಅದೆಲ್ಲವೂ ಕೂಡ ಕ್ಷಯವಾಯಿತು ಅಂತಂದ್ರೆ ಒಂದೇ, ಜ್ಞಾನ ಉತ್ಪನ್ನವಾಯಿತು ಅಂತಂದ್ರೆ ಒಂದೇ. ಹೀಗೆ ಅದು ಕ್ಷಯವಾಗಿ ಜ್ಞಾನ ಉತ್ಪನ್ನವಾದರೆ ಏನಾಗುತ್ತೆ? ಅದರಿಂದ ಆ ಭಾವನೆ ಎಲ್ಲ ಕ್ಷಯವಾದ ಮೇಲೆ ಅದಕ್ಕೆ ಪರಂಬ್ರಹ್ಮ ಸ್ವಯಮೇವ ಪ್ರಕಾಶತೆ. ಪರಬ್ರಹ್ಮ ತತ್ವ ಸ್ವಯಮೇವ ಅಂದರೆ ತಾನೇ ತಾನಾಗಿ ಅಂದ್ರೇನು? ಯಾವ ಬೇರೊಂದನ್ನು ಅಪೇಕ್ಷಿಸದೆ, ಯಾವ ಕರ್ಮವನ್ನಾಗಲಿ, ಧ್ಯಾನವಾಗಲಿ, ಪ್ರಸಂಖ್ಯಾನ ಆಗಲಿ ಯಾವುದು ಬೇಕಿಲ್ಲ. ಸ್ವಯಂ ತಾನಾಗ್ತಾನೆ ಪ್ರಕಾಶಕ್ಕೆ ಬರುತ್ತದೆ ಅಂಥೇಳಿ ಪರಾತ್ಮನೋರ್ಮನುಷ್ಯೇಂದ್ರ ವಿಭಾಗೋ ಜ್ಞಾನಕಲ್ಪಿತ ಕ್ಷಯೇ ತಸ್ಯಾತ್ ಆತ್ಮಪರಯೋ ಅವಿಭಾಗೋತ ಏವ ಹಿ. ಕ್ಷಯೇ ತಸ್ಯ ಆತ್ಮಪರಯೋ ಅವಿಭಾಗ. ಈಗ ಇಲ್ಲಿ ಏನು ಹೇಳ್ತಾರೆ ನೋಡಿ, ಪರಮಾತ್ಮನೋ ಮನುಷ್ಯ, ಪರಮಾತ್ಮನಿಗೂ ಈ ಮನುಷ್ಯ ಇದಾನಲ್ಲ ಅವನಿಗೂ ಈ ವಿಭಾಗ ಇದೆಯಲ್ಲ, ಭೇದ ಅಂತಕ್ಕಂಥದ್ದು. ಇಲ್ಲಿ ಮನುಷ್ಯ ಅಂದರೆ ಜೀವಾತ್ಮ ಅಂತ ಅಷ್ಟೆ. ಪರಮಾತ್ಮನಿಗೂ ಈ ಜೀವಾತ್ಮನಿಗೂ ಭೇದ ಅಂತಕ್ಕಂಥದ್ದು ಏನು ನಾವು ಕಾಣ್ತಾ ಇದ್ದೇವೆ, ಅದು ಏನು? ಅಜ್ಞಾನ ಕಲ್ಪಿತ. ಈ ವಿಭಾಗ ಅಂತಕ್ಕಂಥದ್ದು ಅಜ್ಞಾನದಿಂದ ಹುಟ್ಟಿದ್ದಾಗಿದೆ, ಕಲ್ಪಿಸಿದ್ದಾಗಿದೆ. ಇದಕ್ಕೆಲ್ಲ ಅಜ್ಞಾನದ ಕಲ್ಪನೆ ಅಷ್ಟೇ, ಇನ್ನೇನಿಲ್ಲ. ನಿಜವಾಗಿ ಜೀವ ಅಂತಕ್ಕಂಥ ಒಂದು ಸ್ವತಂತ್ರವಾದ ತತ್ವವೇ ಇಲ್ಲ. ಇದ್ರೂ ತಾನೇ ಇವೆಲ್ಲ ಬಂಧ ಮೋಕ್ಷ ಅಂತಕ್ಕಂಥದ್ದು. ಆ ಜೀವ ಇದ್ರೆ ಓಹೋ ಇವನು ಬದ್ಧನಾಗಿದ್ದಾನೆ, ಇವನು ಮುಕ್ತನಾಗಬೇಕು ಅಂತೆಲ್ಲ ಬರುತ್ತೆ. ಜೀವ ಎಂಬತಕ್ಕಂಥ ಸ್ವತಂತ್ರವಾದ ತತ್ವವೇ ಇಲ್ಲ ಪರಮಾತ್ಮನನ್ನು ಬಿಟ್ಟು. ಮತ್ತೆಲ್ಲ ಅನುಭವಿಸ್ತಾ ಇದೀವಲ್ಲ ಸ್ವಾಮಿ, ಇಷ್ಟೆಲ್ಲ ಅಂದರೆ ಅಜ್ಞಾನ ಅಷ್ಟೆ. ಎಲ್ಲದಕ್ಕೂ ಅದೇ ಉತ್ತರ. ಮತ್ತೆ ವಿಭಾಗ ಇದೆಯಲ್ಲ ಅದು ಅಜ್ಞಾನದಿಂದ ಕಲ್ಪಿತವಾಗಿದೆ. ಕ್ಷಯೇ ತಸ್ಯ ಆತ್ಮಪರಯೋ. ಈಗ ಇವೆಲ್ಲವೂ ಕೂಡ ಕ್ಷಯವಾಗಲಾಗಿ ತಸ್ಯ ಅವೆಲ್ಲ ಕ್ಷಯವಾದರೆ ಆತ್ಮಪರಯೋ ಅವಿಭಾಗೋತ ಏವಹಿ. ಈ ಒಂದು ಆತ್ಮಪರಯೋ ಅಂದ್ರೇನು? ಆತ್ಮ ಅಂದರೆ ಜೀವಾತ್ಮ, ಪರಯೋಹೋ ಅಂತಂದರೆ ಪರಮಾತ್ಮ. ಜೀವಾತ್ಮ ಪರಮಾತ್ಮ ಎರಡೂ ಸೇರಿ ಆತ್ಮ ಪರಯೋಹೋ ಅಂತಂದು ಎರಡು ದ್ವಿವಚನ ಇದೆ. ಆತ್ಮ ಪರ ಇವುಗಳಲ್ಲಿ ಜೀವಾತ್ಮ ಮತ್ತು ಪರಮಾತ್ಮನಲ್ಲಿ ಅವಿಭಾಗೋತ ಏವಹಿ. ಆದ್ದರಿಂದ ಅವಿಭಾಗವೇ. ಯಾಕೆ? ಜೀವ ಎಂಬತಕ್ಕಂಥ ಸ್ವತಂತ್ರವಾದ ತತ್ವವೇ ಇಲ್ಲ, ಅದು ಕೇವಲ ಅವಿದ್ಯೆಯಿಂದ ಪರಿಕಲ್ಪಿತವಾಗಿದೆ ಅಷ್ಟೇ.
ಜೀವ ಎನ್ನುವ ಒಂದು ತತ್ವವೇ ಇಲ್ಲ ಅಂತಂದಾಗ ಯಾರಿಗೆ ಕರ್ಮ ಕರ್ಮಫಲ ಪ್ರಾರಬ್ಧ ಅವೆಲ್ಲ ಯಾರಿಗೆ ಜೀವ ಅಂತ ತತ್ವವೇ ಇಲ್ಲ ಅಂತ ಆಯ್ತಲ್ಲ. ಹಾಗಾಗಿ ಇದು ಪರಮಾರ್ಥ ದೃಷ್ಟಿ ಅಂತ ಹೇಳಿ ಆತ್ಮ ಕ್ಷೇತ್ರ ಆತ್ಮ ಕ್ಷೇತ್ರಜ್ಞ ಸಂಜ್ಞೋ ಹಿ ಸಂಯುಕ್ತ ಪ್ರಾಕೃತ ಗುಣೈ ತೈರೇವ ವಿಗತ ಶುದ್ಧ ಪರಮಾತ್ಮ ನಿಗದ್ಯತೆ. ಆತ್ಮ ಈ ಕ್ಷೇತ್ರಜ್ಞ ಎಂದು ಕರೆಯಲ್ಪಡುತ್ತಿರುವ ಈ ಆತ್ಮ ಇದ್ದಾನಲ್ಲ, ಅವನು ಆ ಜೀವಾತ್ಮ ಅಂತಕ್ಕಂಥವನು, ಅವನು ಪ್ರಾಕೃತ ಗುಣೈ ಸಂಯುಕ್ತ, ಇವನು ಪ್ರಕೃತಿ ಸಹಜವಾದ ಗುಣಗಳಿಂದ, ಭಗವದ್ಗೀತೆಯಲ್ಲಿ 14ನೇ ಅಧ್ಯಾಯದಲ್ಲಿ ಏನೇನು ಹೇಳಿದ್ದಾರೆ, ಈ ಒಂದು ಗುಣಕರ್ಮ ವಿಭಾಗ ಅವೆಲ್ಲವೂ ಗುಣತ್ರಯ ವಿಭಾಗ, ಅಲ್ಲಿ 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಅಂತ ಮಾಡಿ ಎಲ್ಲವೂ ಕೂಡ ಏನು ಯಾವ ಯಾವ ವಸ್ತು ನಮಗೆ ತೋರ್ತಾ ಇದೆ ಅಂತ ಆಗಿದೆ, ಇದೆ ಅಂತಕ್ಕಂಥ ಯಾವೆಲ್ಲ ವಸ್ತುವು ಕೂಡ ಏನಾಗಿದೆ, ಎಲ್ಲ 3 ಗುಣಗಳಿಂದ ಕೂಡಿರ್ತಕ್ಕಂಥದ್ದು. 3 ಗುಣಗಳನ್ನು ಬಿಟ್ಟು ಇಲ್ಲವೇ ಇಲ್ಲ, ಯಾವುದೂ ಇಲ್ಲ ಅಂತ ಹೇಳಿ ಅಲ್ಲಿ ಹೇಳಿದ್ದ. ಅದನ್ನೇ ಈ ಕ್ಷೇತ್ರ ಜೀವ ಅಂತ ಇದೆಯಲ್ಲ, ಅವನು ಪ್ರಾಕೃತೈ ಗುಣೈ, ಪ್ರಕೃತಿಯಿಂದ ಮಾಡಲ್ಪಟ್ಟ ಗುಣ ಇದು. ಅಂದ್ರೆ ಏನು, ಪ್ರಕೃತಿ ಅಂದರೆ ಅದಕ್ಕೆ ಕಾರಣ ಆಗಿಲ್ಲ, ಏನು ಕೇಳಬೇಕಾದಿಲ್ಲ. ಸತ್ವ ರಜಸ್ಸು ತಮಸ್ಸು ಈ 3 ಗುಣಗಳಿಂದ ಎಲ್ಲವೂ ಕೂಡ ಯುಕ್ತವಾಗಿನ ಸಂಯುಕ್ತ ಬೆಳೆಯಲ್ಪಟ್ಟಿದೆ. ಇವಾಗ ಇದರಿಂದ ಯಾವಾಗ ಬಿಡಿಸಿಕೊಳ್ಳುತ್ತಾನೋ, ಯಾವುದು ಈ ಗುಣಗಳಿಂದ, ಕೈರ್ಲಿಂಗೈಸ್ತ್ರೀನ್ ಗುಣಾನೇತಾನ್ ಭಗವಂತ ಕೇಳ್ತಾನೆ. ಆವಾಗ ಪರಮಾತ್ಮ ಏನ್ ಹೇಳ್ತಾನೆ, ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವಚ ಪಾಂಡವ ಅಂದ್ಬಿಟ್ಟು, ನದ್ವೇಷ ಸಂಪ್ರವೃತ್ತಾನಿ ನನಿವೃತ್ತಾನಿ ಕಾಂಕ್ಷತಿ, ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವಚ. ಪ್ರಕಾಶ ಅಂದ್ರೆ ಸತ್ವಗುಣ, ಪ್ರವೃತ್ತಿ ಅಂದ್ರೆ ರಜೋಗುಣ, ಮೋಹ ಅಂದ್ರೆ ತಮೋಗುಣ. ಇದು ಅರ್ಥ. ಇದರಿಂದ ಆವರಿಸಲ್ಪಟ್ಟವನಾಗಿ ಪ್ರತಿಯೊಂದು ಅಷ್ಟೆ, ಎಲ್ಲವೂ 3 ಗುಣಗಳಿಂದ ಕೂಡಿರ್ತಕ್ಕಂಥದ್ದು. ಯಾವಾಗ ಅದು ಹೋಯ್ತೋ ಆ ಭಾವ ಪರಮಾತ್ಮ ನಿಗದ್ಯತೆ. ಪರಮಾತ್ಮನು ಇವನು ಪರಮಾತ್ಮ ಅಂತ ನಿಗದ್ಯತೆ ಹೇಳಲ್ಪಡುತ್ತಾನೆ. ಗದ ವ್ಯಕ್ತಾಯಾಮ್ ವಾಚಿ ಅಂತ ಧಾತು, ವ್ಯಕ್ತಾಯಾಮ್ ವಾಚಿ ಗದ ಅಂತ ಹೇಳ್ತಾನೆ ಅಂತ ಅರ್ಥ. ಇದು ಇಷ್ಟೂ ಕೂಡ ಏನಾಯ್ತು, ವಿಷ್ಣು ಧರ್ಮೋತ್ತರ ಪುರಾಣದ ಮಾತಾಯ್ತು, ದಂಡೆಯಿಂದ ಆಗ್ತಾ ಇದೆ ವಿಷ್ಣು ಧರ್ಮೋತ್ತರ ಪುರಾಣ. ಈಗ ಮುಂದುವರೆದು ಹೇಳ್ತಾರೆ ವಿಷ್ಣು ಪುರಾಣ ಅಂತ ಹೇಳ್ತಾರೆ. ವಿಷ್ಣು ಪುರಾಣದಲ್ಲಿ ನೋಡಿ ಹೀಗೆ ಹೇಳಿದೆ, ಇದಕ್ಕೂ ಇದೇನೆ ನೋಡಿ. ಯಾಕೆಂದ್ರೆ ಇದು ಇಷ್ಟೆಲ್ಲ ಇದೆ ಅಂತ ನಮಗೆ ಗೊತ್ತೇ ಇರಲ್ವಲ್ಲ. ಅದು ಒಂದ್ಸರಿ ಓದ್ಕೊಂಡು ಹೋದ್ರೆ ಏನು ಇಷ್ಟ ಸಾಕು, ಅರ್ಥ ನೋಡ್ಕೊಂಡು ಸಾಕು ಅಂತ ಅನ್ಸುತ್ತೆ. ಈ ವಿಷ್ಣು ಪುರಾಣದಲ್ಲಿ ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ಅದನ್ನ ಹೇಳ್ತಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.